ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಸಾಕಷ್ಟು ರೆಮಿಡೀಸ್ಗಳನ್ನು ಮಾಡ್ಕೊಳ್ಳುವಂಥ ಒಂದು ತುಂಬ ಪವರ್ಫುಲ್ ಆಗಿರುವಂಥ ಹುಣ್ಣಿಮೆ. ಎಲ್ರಿಗೂ ಗೊತ್ತಿದೆ, ಕಾಮದಹನ ಮಾಡುವಂಥದ್ದು, ಹಾಗೆಯೇ ರಂಗು ರಂಗಿನ ಬಣ್ಣಗಳ ಒಂದು ಆಟ ಅಂದರೆ ಹೋಳಿಯನ್ನು ಆಟ ಆಡುವಂಥದ್ದು, ಇದು ಎಲ್ಲದೂ ತುಂಬಾ ಒಂದು ವಿಶೇಷವಾದ ವಿಭಿನ್ನವಾದ ಒಂದು ಹುಣ್ಣಿಮೆಯನ್ನು ನಾವು ಈ ಮಾರ್ಚ್ 3ನೇ ತಾರೀಕು ಹೋಳಿ ಹುಣ್ಣಿಮೆಯನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ನನ್ನ ಹತ್ರ ಸ್ಟೂಡೆಂಟ್ಸ್ಗಳು, ಕ್ಲೈಂಟ್ಸು ರೆಮಿಡೀಸ್ ಕೇಳುವಾಗ ಒಂದಷ್ಟು ಕಾಮನ್ ಆಗಿ ಪ್ರಶ್ನೆಗಳಿರುತ್ತೆ. ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಸೊ ಮೊದಲನೇದಾಗಿ ನಾನು ತಗೊಂಡಾಗ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇದೆ. ಹಸ್ಬೆಂಡೇ ಎಷ್ಟೋ ಎಲ್ಲ ಕಡೆಗೆ ಈಗಂತೂ ಗಂಡಂದ್ರಗಳ ಪ್ರಾಬ್ಲಮ್ಸ್ ತುಂಬಾ ಆಗಿದೆ ಹೆಂಡತಿಯವರಿಗಿಂತ. ಇಲ್ಲ, ನನ್ನ ಹೆಂಡತಿ ಯಾವಾಗಲೂ ಮನೆಯಲ್ಲಿ ಇರೋದೇ ಇಲ್ಲ, ಯಾವಾಗಲೂ ಊರುಗಳು ಹೋಗ್ತಾ ಇರ್ತಾಳೆ, ಟ್ರಿಪ್ ಹೋಗ್ತಾ ಇರ್ತಾಳೆ. ಇದು ಮೊನ್ನೆ ಬಂದಂಥ ಒಂದು ಕ್ಲೈಂಟಿನ ಒಂದು ವಿಚಾರವಾಗಿ ಹೇಳ್ತಾ ಇದ್ದೀನಿ. ಸೊ ಯಾವಾಗಲೂ ನಮ್ಮನ್ನು ಕೇರ್ ಮಾಡೋದೇ ಇಲ್ಲ, ನಾನು ಆಫೀಸಿಂದ ಬಂದ್ರೂ ನನ್ನನ್ನು ಮಾತಾಡಿಸೋದಿಲ್ಲ, ನನ್ನ ಜೊತೆ ಕುತ್ಕೊಳ್ಳಲ್ಲ, ಟೈಮ್ ಕೊಡಲ್ಲ ನನಗೆ. ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳನ್ನು ಎಷ್ಟೋ ಜನ ಹೇಳ್ಕೊಳ್ತಾರೆ. ಹಾಗೆಯೇ ಹೆಣ್ಮಕ್ಳು ಸಹ ಗಂಡಂದ್ರ ಬಗ್ಗೆ ತುಂಬಾ ಒಂದು ಪ್ರಾಬ್ಲಮ್ಸ್ಗಳನ್ನು ಹೇಳ್ತಾ ಇರ್ತಾರೆ. ಸೊ ಹೆಣ್ಮಕ್ಳು 100ಗೆ 100% ಏನು ಮಾಡ್ತಾರೆ ಅಂದರೆ ಹಸ್ಬೆಂಡ್ ಮೇಲೆ ತುಂಬ ಡಿಪೆಂಡ್ ಆಗಿಬಿಡ್ತಾರೆ. ಹಸ್ಬೆಂಡ್ ಯಾವಾಗಲೂ ನಮ್ಮನ್ನು ಪ್ರೈಸ್ ಮಾಡ್ತಾ ಇರಬೇಕು, ಅಂದರೆ ನಮ್ಮ ಕಡೆ ನೋಡಬೇಕು, ಹೊಗಳಬೇಕು, ನಾನು ಮಾಡೋ ಪ್ರತಿಯೊಂದು ಅಡುಗೆ ಹೇಗಿದೆ ಅಂತ ರುಚಿ ನೋಡಿ ಹೇಳಬೇಕು, ಊಟ ಮಾಡಬೇಕಾದ್ರೆ ಎಲ್ಲ ನನಗೆ ಒಂದು ಪ್ರೈಸ್ ಮಾಡಬೇಕು, ನಾನು ರೆಡಿ ಆದಾಗ ನನ್ನನ್ನು ಪ್ರೈಸ್ ಮಾಡಬೇಕು. ಈ ಥರದ್ದು ಲೇಡೀಸ್ದು ಈ ಥರ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು, ಟ್ರಿಪ್ ಹೋಗಬೇಕು, ಶಾಪಿಂಗ್ ಹೋಗಬೇಕು, ಮೂವಿ, ಮಾಲು, ಈ ಥರದ್ದೆಲ್ಲ ಹೆಣ್ಣು ಮಕ್ಕಳಿಗೆ ಇರೋ ಅಂಥದ್ದು. ಈಗ ಏನಾಗಿದೆ ಅಂದರೆ ಬ್ಯುಸಿ ಲೈಫ್, ಎಲ್ಲರದ್ದು ಬ್ಯುಸಿ ಆಗಿರೋದ್ರಿಂದ ಒಬ್ರಿಗೊಬ್ರಿಗೆ ರಿಲೇಷನ್ಶಿಪ್ಪಲ್ಲಿ ಸಾಕಷ್ಟು ಒಂದು ದೂರನೇ ಇದ್ದಾರೆ ಎಷ್ಟೋ ಜನ. ಇಂಥ ಒಂದು ಸಂದರ್ಭದಲ್ಲಿ ಹಸ್ಬೆಂಡ್ ವೈಫ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿದರೆ ಈ ಒಂದು ಹೋಳಿ ಹುಣ್ಣಿಮೆ ಬಂದಿದೆ ಅಲ್ವಾ, ಇವತ್ತು ನೀವು ಮಾಡ್ಕೊಳ್ಳೋವಂಥ ರೆಮಿಡಿ ತುಂಬ ವಂಡರ್ಫುಲ್ ಆಗಿದೆ, ಟ್ರಿಮೆಂಡಸ್ ಆಗಿರೋವಂಥ ಒಂದು ರಿಸಲ್ಟನ್ನು ಕೊಡುತ್ತೆ. ನೀವು ಮತ್ತೆ ಈ ರೆಮಿಡಿ ಮಾಡಬೇಕು ಅಂದರೆ ಮುಂದಿನ ಹೋಳಿ ಹುಣ್ಣಿಮೆಯನ್ನು ಕಾಯಬೇಕೇ ವಿನಃ ಮಧ್ಯದಲ್ಲಿ ಸಾಕಷ್ಟು ರೆಮಿಡೀಸ್ ಬರುತ್ತೆ. ಆದರೆ ಹೋಳಿ ಹುಣ್ಣಿಮೆಯ ದಿನ ನಾವು ಮಾಡ್ಕೊಳ್ಳೋವಂಥ ರೆಮಿಡಿ ತುಂಬ ಪವರ್ಫುಲ್ ಆಗಿರುವಂಥದ್ದು. ಸೊ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಇವತ್ತು ಈ ಒಂದು ರೆಮಿಡೀಸ್ನ ಮೊದಲೇ ಎಲ್ಲರಿಗೂ ರೀಚ್ ಆಗಲಿ, ಒಂದು 4-5 ಡೇಸ್ ಅರ್ಲಿಯರ್ ಆಗಿ ಇದು ರೀಚ್ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಈ ವಿಡಿಯೋವನ್ನು ತಗೊಂಡು ಬಂದಿದ್ದೀನಿ. ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಮೊದಲನೇದಾಗಿ ಹೆಣ್ಮಕ್ಳು ಮನೆಯಲ್ಲಿ ನಾವು ಏನೇ ಬಿಂದಿ ಇಡ್ತೀವಿ ಅಂತ ಏನೇ ಹೇಳಿದ್ರು ದೇವ್ರ ಮನೆಯಲ್ಲಿ ಒಂದು ಅರಿಶಿಣ ಕುಂಕುಮ ಅಂತೂ ನಾವು ಇಟ್ಕೊಂಡಿರ್ತೀವಿ. ಸೊ ಹಾಗೆ ಬಂದವ್ರಿಗೆ ಹೋದವ್ರಿಗೆ ಎಲ್ಲ ನಾವು ಅರಿಶಿಣ ಕುಂಕುಮ ಇದೆಲ್ಲ ಒಂದು ಸಪ್ರೇಟ್ ಆಗಿ ಇಟ್ಕೊಂಡಿರ್ತೀವಿ. ಯಾರೆಲ್ಲ ಮನೆಯಲ್ಲಿ ನಾವು ದಿನನಿತ್ಯವೂ ಪೂಜೆಯ ಸಂದರ್ಭದಲ್ಲಿ ಕುಂಕುಮವನ್ನು ಇಟ್ಕೊಳ್ಳುವಂಥ ಅಭ್ಯಾಸ ಯಾವ ಶ್ರೀಮತಿಯರಿಗೆ, ಗೃಹಿಣಿಯರಿಗೆ ಇದೆಯೋ ಆ ಒಂದು ಕುಂಕುಮದ ಭರಣಿಗೆ ನೀವು ಆ ಒಂದು ಹುಣ್ಣಿಮೆಯ ದಿನ, ಹೋಳಿ ಹುಣ್ಣಿಮೆಯ ದಿನ ಆ ಒಂದು ಕುಂಕುಮದ ಭರಣಿ ನಿಮ್ಮಲ್ಲಿ ಇರೋಂಥದ್ದನ್ನೇ ನಾನು ಹೇಳ್ತಾ ಇದ್ದೆ. ಯಾರ ಹತ್ರ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇದು ಮನೆಯ ಮೇಲೆ ಅರಿಶಿಣ ಕುಂಕುಮ ಅಂತೂ ನಮ್ಮ ಹತ್ರ ಇದ್ದೇ ಇರುತ್ತೆ. ಪ್ರತಿಯೊಂದು ಹೆಣ್ಣು ಮಗಳು ಆ ಕುಂಕುಮವನ್ನು ಹಣೆಗೆ ಇಟ್ಟೇ ಇಡ್ತಾರೆ, ಇರಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಹಾಗೊಂದು ವೇಳೆ ನಿಮ್ಮ ಹತ್ರ ಖಾಲಿಯಾಗಿತ್ತು ಅಂತ ಹೇಳಿದ್ರೆ ತಗೊಂಡು ಬನ್ನಿ ಅಂತ ಮಾತ್ರ ಹೇಳ್ಬೋದು. ಅದರ್ವೈಸ್ ನಾವು ಇದನ್ನ ಹೇಳುವಂತ ಪ್ರಮೇಯವೇ ಬರೋದಿಲ್ಲ. ಸೊ ಹೀಗಿರುವಾಗ ಆ ಒಂದು ಭರಣಿಯನ್ನ ನೀವು ತಗೊಂಡು ಮನಸ್ಸನ್ನ ಶುದ್ಧಿಯಾಗಿ ಇಟ್ಕೊಂಡು ನಿಮ್ಮ ಗಂಡನನ್ನ ನೆನೆಸಿಕೊಂಡು ನೀವು ಇಲ್ಲಿ ಒಂದು ವೇದಿಕ್ ಸ್ವಿಚ್ ವರ್ಡ್ ಅಂತಾನೆ ಇದನ್ನ ಕರಿಬಹುದು. ಈ ಒಂದು ಸ್ವಿಚ್ ವರ್ಡ್ ಅನ್ನ ನೀವು ಹೇಳ್ಕೋಬೇಕಾಗುತ್ತೆ. ಯಾವ ಸ್ವಿಚ್ ವರ್ಡ್ ಅದು ಅಂತ ಹೇಳಿದ್ರೆ ಓಂ ಕಾಮದೇವಾಯ ನಮಃ, ಓಂ ಕಾಮದೇವಾಯ ನಮಃ, ಓಂ ಕಾಮದೇವಾಯ ನಮಃ ಅಂತ ಹೇಳಿ ಈ ಒಂದು ಸ್ವಿಚ್ ವರ್ಡ್ ಅನ್ನ ನೀವು 108 ಸಾರಿ ಆ ಕುಂಕುಮದ ಭರಣಿಯನ್ನ ಇಟ್ಕೊಂಡು 108 ಸಾರಿ ಅವತ್ತಿನ ದಿನ ಆ ಕುಂಕುಮವನ್ನು ಸಿದ್ಧಿ ಮಾಡಿ ಇಟ್ಕೊಳ್ಬೇಕಾಗತ್ತೆ.
ಓಕೆ, ಒಂದು ಒಳ್ಳೆಯ ಸಮಯ ಯಾವ ಸಮಯ ಅಂತ ನಾನು ಹೇಳೋದಾದ್ರೆ, ಒಂದು 7 ಗಂಟೆಯ ನಂತರ ಒಳ್ಳೆ ಚಂದ್ರಮ ಬಂದಿರಬೇಕು ಹುಣ್ಣಿಮೆಯ ಸಂದರ್ಭದಲ್ಲಿ. ಅಂತ ಸಂದರ್ಭದಲ್ಲಿ ಎಲ್ಲರೂ 7 ಗಂಟೆಯ ನಂತರನೇ ಮಾಡಿ. 7 ಗಂಟೆ ಅಂದ್ರೆ 8 ಗಂಟೆಗೆ ಮಾಡಬಾರ್ದ, 9 ಗಂಟೆಗೆ ಮಾಡಬಾರ್ದ, ಖಂಡಿತ ಮಾಡಿ. ರಾತ್ರಿಯೆಲ್ಲ ಮಾಡಿ, ತೊಂದರೆ ಏನೂ ಇಲ್ಲ. ಹುಣ್ಣಿಮೆಯ ರಾತ್ರಿ ಅಂತ ಮಾತ್ರ ನಾವು ಹೇಳ್ತಾ ಇರುವಂಥದ್ದು. ಈ ಒಂದು ಹುಣ್ಣಿಮೆಯ ರಾತ್ರಿಯಲ್ಲಿ ನೀವು ಕುಂಕುಮದ ಭರಣಿಯನ್ನ ಇಟ್ಕೊಂಡು ಓಂ ಕಾಮದೇವಾಯ ನಮಃ, ಓಂ ಕಾಮದೇವಾಯ ನಮಃ ಅಂತೇಳಿ ನಿಮ್ಮ ಹಸ್ಬೆಂಡನ್ನು ನೆನೆಸ್ಕೊಂಡು ಆ ಕುಂಕುಮವನ್ನು ಸಿದ್ಧಿ ಮಾಡ್ಕೊಳ್ಳಿ. ಸಿದ್ಧಿ ಮಾಡಿಕೊಂಡು ನೆಕ್ಸ್ಟ್ ಡೇಯಿಂದ ನೀವೇನು ಮಾಡಬೇಕು, ದಿನನಿತ್ಯವೂ ಸ್ನಾನ ಮಾಡಿ ಪೂಜೆಯನ್ನು ಮಾಡುವಾಗ ಆ ಒಂದು ಕುಂಕುಮವನ್ನು, ಅದನ್ನು ಸಿಂಧೂರ ಅಂತಲೂ ಕರಿತೀವಿ, ಆ ಒಂದು ಸಿಂಧೂರವನ್ನು ನೀವು ಹಣೆಗೆ ಧಾರಣೆ ಮಾಡುವಾಗ ಅಥವಾ ನಿಮ್ಮ ಒಂದು ಸಿಂಧೂರದ ಬೈತಲೆಗೆ ನೀವು ಇಟ್ಕೊಳ್ಬೇಕಾದ್ರೆ ಆ ಒಂದು ಕುಂಕುಮವನ್ನ ಒಂದು ಸ್ವಲ್ಪ ನೀವು ತಗೊಂಡು ಕೈಯಲ್ಲಿ ತಗೊಂಡು 11 ಸಾರಿ ಓಂ ಕಾಮದೇವಾಯ ನಮಃ, ಓಂ ಕಾಮದೇವಾಯ ನಮಃ, ಓಂ ಕಾಮದೇವಾಯ ನಮಃ ಅಂತ ಹೇಳಿ 11 ಸಾರಿ ಹೇಳಬೇಕಾದ್ರೆ ಕಣ್ಣನ್ನು ಮುಚ್ಚಿಕೊಂಡು ನಿಮ್ಮ ಗಂಡನನ್ನು ನೆನೆಸ್ಕೊಂಡು ನೀವು ಹಣೆಗೆ ಇಟ್ಕೊಳ್ಳುವಂಥದ್ದು ಮತ್ತೆ ಬೈತಲೆಗೆ ಸಿಂಧೂರವನ್ನು ಇಟ್ಕೊಳ್ಳುವಂಥದ್ದು ಮಾಡ್ತಾ ಬನ್ನಿ. ನಿಮಗೆ 3 ದಿವಸದಿಂದ 7 ದಿವಸದ ಒಳಗೆ ಸಾಕಷ್ಟು ಗಂಡ ಹೆಂಡತಿಯಲ್ಲಿ ಪ್ರೀತಿ ಅನ್ನುವಂಥದ್ದು ತುಂಬಾನೇ ಒಂದು ಬ್ಯೂಟಿಫುಲ್ ಆಗಿ ಪ್ರೀತಿ, ವಿಶ್ವಾಸ, ಅಂಡರ್ಸ್ಟ್ಯಾಂಡಿಂಗು, ನಂಬಿಕೆ ಎಲ್ಲದೂ ಚಿಗುರೊಡೆಯುತ್ತೆ, ಹೊಸತನ ಬರುತ್ತೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ಎಲ್ಲರೂ ಮಾಡಿ, ನೀವು ಎಲ್ಲರೂ ಮಾಡಿ. ಯಾರೆಲ್ಲ ಗೃಹಿಣಿಯರಿದ್ದೀರೋ, ಶ್ರೀಮತಿಯರಿದ್ದೀರೋ, ಈ ಒಂದು ಹುಣ್ಣಿಮೆಯ ದಿನವನ್ನ ನೀವು ಮಿಸ್ ಮಾಡ್ಕೊಳ್ಳದೆ ಮಾಡಿ ಅಂತಾನೆ ಹೇಳುವಂಥದ್ದು. ಯಾಕೆ ಅಂದ್ರೆ ಇಂಥ ರೆಮಿಡಿಗಳೆಲ್ಲ ಮತ್ತೆ ನಾವು ಮಧ್ಯದಲ್ಲಿ ಎಷ್ಟೇ ರೆಮಿಡೀಸ್ ಕೊಟ್ಟರು ಕೂಡ ಮತ್ತೆ ನಾವು ಇಂಥ ಒಂದು ಸಂದರ್ಭ ಬರಲಿಕ್ಕೆ ಮುಂದಿನ ಹೋಳಿ ಹುಣ್ಣಿಮೆಯನ್ನ ನಾವು ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಮಂತ್ರವನ್ನ ನಾನು ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ, ಓಂ ಶ್ರೀಂ ಹ್ರೀಂ ಲಕ್ಷ್ಮೀನಾರಾಯಣ ನಮಃ ಅಂತ ಹೇಳಿ. ಓಂ ಶ್ರೀಂ ಹ್ರೀಂ ಲಕ್ಷ್ಮೀನಾರಾಯಣ ನಮಃ ಅಂತ ಹೇಳಿ ನೀವು ಇದನ್ನು ಸಹ ನೀವು ಯಾರೆಲ್ಲ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಗಂಡ ಹೆಂಡತಿಯರಲ್ಲಿ, ಎಷ್ಟೋ ಮನೆಯಲ್ಲಿ ಒಡೆದಾಟಗಳು ಶುರು ಆಗುತ್ತೆ, ಗಲಾಟೆಗಳು ಶುರು ಆಗುತ್ತೆ, ತವ್ರ ಮನೆಗೆ ಬಂದು ಹೆಂಡತಿ ಬಂದು ಕೂತಾಗಿರುತ್ತೆ, ಎಷ್ಟೋ ಜನ ಡೈವರ್ಸಿಗೆ ಅಪ್ಲೈ ಮಾಡಿರ್ತೀರಿ. ಇಷ್ಟೆಲ್ಲ ಒಡೆದಾಟ ಬಡದಾಟ ಮನಸ್ತಾಪಗಳು ಯಾರ ಮನೆಯಲ್ಲಿ ಇದೆಯೋ, ಇವಾಗ ನಾನು ಏನು ಕೊಟ್ಟಿದ್ದೀನಿ ಅಲ್ವಾ, ಈ ಒಂದು ಮಂತ್ರವನ್ನ ನೀವು ಹೇಳ್ತಾ ಹೋಗಿ ಓಂ ಶ್ರೀಂ ಹ್ರೀಂ ಲಕ್ಷ್ಮೀನಾರಾಯಣ ನಮಃ ಅಂತ ಹೇಳಿ ನೀವು ಅವತ್ತಿನ ದಿನನೇ, ಅಂದ್ರೆ ಹುಣ್ಣಿಮೆಯ ದಿನ ನೋಡಿ, ತುಂಬಾ ದೂರ ಇಲ್ಲ, ಹುಣ್ಣಿಮೆ ಅನ್ನುವಂಥದ್ದು ತುಂಬಾ ದೂರ ಇಲ್ಲ. ಸೊ ಹಾಗಾಗಿ ನೀವು ಈ ಒಂದು ಸಂದರ್ಭಗಳಲ್ಲಿ ಈ ಒಂದು ತಿಥಿ ಗಳಿಗೆ ಸಮಯ ಎಲ್ಲದೂ ಒಂದು ಆಗತ್ತೆ. ಅಂತ ಒಂದು ಸಂದರ್ಭದಲ್ಲಿ ಒಳ್ಳೆ ಹುಣ್ಣಿಮೆಯ ಚಂದ್ರನ ಒಂದು ಆ ಒಂದು ಎನರ್ಜಿ ಬಂದಿರುತ್ತೆ. ಆ ಒಂದು ಎನರ್ಜಿಯಲ್ಲಿ ನೀವು ಇದನ್ನ ಮಂತ್ರವನ್ನ ನೀವು ಚಾಂಟ್ ಮಾಡ್ತಾ ಹೋಗಿ. ಈ ಮಂತ್ರವನ್ನ ಚಾಂಟ್ ಮಾಡ್ತಾ ಮಾಡ್ತಾ ನೀವು ಏನ್ ಮಾಡಬೇಕು, ಇಲ್ಲಿ ನಿಮಗೆ ತುಂಬಾ ಒಂದು ವಿಶೇಷವಾದ ಒಂದು ವಿಷಯ ಏನು ಅಂತ ಹೇಳಿ, ಸ್ವಲ್ಪ ನಿಮ್ಮ ಮನೆಯಲ್ಲಿ ಸಕ್ಕರೆ, ಅಂದ್ರೆ ಊಟಕ್ಕೆ ಉಪಯೋಗ ಮಾಡ್ಕೊಳ್ತೀವಿ ಅಲ್ವಾ ಸಕ್ಕರೆ, ಬೇರೆ ಇನ್ಯಾವುದೇ ರೀತಿಯಾದ ಸಕ್ಕರೆ ಅಂದ್ರೆ ಇನ್ಯಾವುದು ಬ್ರೌನ್ ಶುಗರ, ಆ ಶುಗರ, ಈ ಶುಗರ ಅಂತ ಹೇಳಿ ಕಮೆಂಟ್ ಹಾಕ್ತೀರಿ. ವೈಟ್ ಸಕ್ಕರೆಯನ್ನ ತಗೊಳ್ಳಿ. ಓಕೆ, ಈ ಒಂದು ವೈಟ್ ಸಕ್ಕರೆ ಏನಿದೆಯಲ್ಲ, ಈ ಸಕ್ಕರೆಯನ್ನ ಒಂದು ಸಣ್ಣ ಬಾಕ್ಸ್ ಅಲ್ಲಿ ನೀವು ತಗೊಳ್ಳಿ, ಒಂದು ಡಬ್ಬಿಯಲ್ಲಿ, ಒಂದು ಸಣ್ಣ ಡಬ್ಬಿಯಲ್ಲಿ ಇದನ್ನ ಇಟ್ಕೊಂಡು ನಾನು ಕೊಟ್ಟಿರುವಂತ ಈ ಮಂತ್ರವನ್ನ ಹೇಳಿ ಓಂ ಶ್ರೀಂ ಹ್ರೀಂ ಲಕ್ಷ್ಮೀನಾರಾಯಣ ನಮಃ ಅಂತ ಹೇಳಿ ಈ ಮಂತ್ರವನ್ನ ಸಿದ್ಧಿ ಮಾಡ್ಕೊಳ್ಳಿ. 108 ಸಾರಿ ಹೇಳಿ ಈ ಮಂತ್ರವನ್ನ ಸಿದ್ಧಿ ಮಾಡ್ಕೊಳ್ಳಿ. ಹಾಗಾದ್ರೆ ಈ ಒಂದು ಸಕ್ಕರೆಯನ್ನ ನಾವೇನ್ ಮಾಡಬೇಕು ಅಂತೇಳಿ, ದಿನನಿತ್ಯವೂ ಬೆಳಿಗ್ಗೆ ನೀವು ನಿಮ್ಮ ಹಸ್ಬೆಂಡಿಗೆ ಕಾಫಿ, ಟೀ ಅಥವಾ ಹಾಲು ಅವ್ರು ಏನು ಕುಡಿತಾರೋ ಅದಕ್ಕೆ, ಸೊ ನೀವು ಕಾಫಿ, ಟೀ ಅಥವಾ ಹಾಲು ಏನನ್ನ ಕೊಡ್ತೀರೋ ಅವರಿಗೆ ನೀವು ಸಕ್ಕರೆಯನ್ನು ಹಾಕಬೇಕಾದ್ರೆ ಇದರಿಂದನೇ ನೀವು ತೆಗೆದು ಸಕ್ಕರೆಯನ್ನು ಹಾಕಿ
ನಿಮ್ಮ ಮನಸ್ಸಿನಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ತುಂಬ ಪ್ರೀತಿಯಿಂದ, ನಂಬಿಕೆ, ವಿಶ್ವಾಸದಿಂದ, ಸ್ನೇಹದಿಂದ ಅನ್ಯೋನ್ಯವಾಗಿದ್ದೇವೆ ಅಂತ ಹೇಳಿ ಸಕ್ಕರೆಯನ್ನು ಬೆರೆಸಿ ಟೀನೋ ಕಾಫಿನೋ ಹಾಲನ್ನು ನೀವು ಕೊಡಿ ಅಂತ ಹೇಳಿದ್ರೆ ನಿಮ್ಮ ಸಂಬಂಧದಲ್ಲಿ ಸಿಹಿಯನ್ನು ಬೆರೆಸಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಹೀಗೆ ನೀವು ಕೊಟ್ಟಾಗ ಹಸ್ಬೆಂಡ್ ವೈಫ್ ರಿಲೇಷನ್ ಅಲ್ಲಿ ತುಂಬಾ ಒಂದು ಪ್ರೀತಿ ಉಕ್ಕಿ ಹರಿಯುತ್ತೆ. ವಿಶ್ವಾಸ, ನಂಬಿಕೆ, ಒಂದು ಅನ್ಯೋನ್ಯತೆ ಅನ್ನುವಂಥದ್ದು ತುಂಬಾನೇ ಬರುತ್ತೆ. ಯಾಕಂದ್ರೆ ಇದು ಲಕ್ಷ್ಮೀನಾರಾಯಣ ಮಂತ್ರ ಮತ್ತೆ ಕಾಮದೇವನ ಮಂತ್ರ ಅಷ್ಟು ಸಿಂಪಲ್ ಆಗಿ ಅಲ್ವೇ ಅಲ್ಲ. ಇದು ಎಲ್ಲವನ್ನು ನಾವು ವೇದಿಕ್ ಸ್ವಿಚ್ ವರ್ಡ್ ಅಂತಾನೆ ತಗೊಳ್ಳುವಂತದ್ದು. ಈ ಒಂದು ಮಂತ್ರಗಳು, ನಮ್ಮ ಒಂದು ಸಂಸ್ಕೃತ ಶ್ಲೋಕ ಮಂತ್ರಗಳನ್ನ ನಾವು ವೇದಿಕ್ ಸ್ವಿಚ್ ವರ್ಡ್ ಅಂತ ಹೇಳಿ ತಗೊಳ್ತೀವಿ. ಇದನ್ನ ನೀವು ಯಾರೆಲ್ಲ ಮಾಡ್ತಾ ಹೋಗ್ತಿರೋ, ನಿಮ್ಮ ಹಸ್ಬೆಂಡ್ ವೈಫ್ ಎಷ್ಟೇ ಗಲಾಟೆಗಳಾಗಿದೆಯಪ್ಪ, ಹೆಂಡತಿ ತವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ, ಡೈವರ್ಸ್ ಅಪ್ಲೈ ಆಗಿದೆ ಅನ್ನೋರು ಕೂಡ ಬೇಡ, ಈ ರಿಲೇಶನ್ಶಿಪ್ನ ನಾವು ಕಟ್ ಮಾಡ್ಕೊಳ್ಳೋದು ಬೇಡ ಅಂತ ಎರಡು ಫ್ಯಾಮಿಲಿಲಿ ಇರುತ್ತೆ. ಆದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇನೆ ದಿನಕ್ಕೊಂದು ಹೊಸ ಹೊಸ ಡ್ರಾಮಾಗಳು ನಡೀತಾ ಇರುತ್ತೆ ಜೀವನದಲ್ಲಿ. ಹೀಗೆಲ್ಲ ಇರುವಾಗ ಯಾರಾದ್ರೂ, ಗಂಡ ಆದ್ರೂ ಮಾಡಿದ್ರು ಸರಿ, ಹೆಂಡತಿ ಮಾಡಿದ್ರು ಸರಿ, ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಮಾಡಿಬಿಟ್ಟು ಇದನ್ನ ಯಾರಿಗೆ ನನ್ನ ವಿಡಿಯೋ ತಲುಪುತ್ತೋ, ಯಾರಿಗೆ ಈ ಪ್ರಾಬ್ಲಮ್ಸ್ಗಳು ಇದೆಯೋ ದಯವಿಟ್ಟು ನೀವು ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ತುಂಬಾ ವಂಡರ್ಫುಲ್ ಆಗಿರುವಂತ ಈ ರೆಮಿಡಿ ಹೋಳಿ ಹುಣ್ಣಿಮೆಯ ದಿನ ನಾನು ತಗೊಂಡು ಬಂದಿರುವಂಥದ್ದು. ಗಂಡ ಹೆಂಡತಿ ಸಂಬಂಧ ಆಯ್ತು. ಇನ್ನು ಎಷ್ಟೋ ಜನ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಅಂಥವ್ರಿಗೂ ಕೂಡ ನಾವೇನ್ ಹೇಳ್ತೀವಿ ಅಂದ್ರೆ, ಇಲ್ಲ ನಮ್ಮಲ್ಲಿ ಯಾಕೋ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟು ದಿವಸ ಎಂಗೇಜ್ಮೆಂಟ್ ಆಗಿತ್ತು, ಮದುವೆ ಮಾತುಕತೆ ಎಲ್ಲ ನಡೆದಿತ್ತು, ಇವಾಗ ಮದುವೆ ಯಾಕೋ ಕ್ಯಾನ್ಸಲ್ ಆಗುವಂತ ಸಮಯ ಬಂದಿದೆ ಅಂದಾಗಲೂ ಕೂಡ ನೀವು ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ನಿಮ್ಮ ಎಂಗೇಜ್ಮೆಂಟ್ ಆಗಿರುವಂತ ಪಾರ್ಟ್ನರ್ಗಳ ಹೆಸರುಗಳನ್ನ ಇಟ್ಕೊಂಡು ನೀವು ಇದನ್ನ ಮಾಡಿ ನೋಡಿ. ನಿಮಗೆ 21 ಡೇಸ್ ಅಲ್ಲಿ ರಿಸಲ್ಟ್ ಬಂತು, ಓಕೆ. ಬರಲಿಲ್ಲ ಅಂತ ಹೇಳಿದ್ರೆ ಲೆಫ್ಟ್ ಇಟ್ ಫಾರ್ ದ ಗುಡ್ ಅಂತ ಬಿಟ್ಬಿಡಿ. ಅಂದ್ರೆ ಯೂನಿವರ್ಸ್ಗೆ ನಾನು ಬಿಟ್ಬಿಟ್ಟಿದ್ದೀನಿ, ಭಗವಂತನಿಗೆ ಬಿಟ್ಬಿಟ್ಟಿದ್ದೀನಿ, ಇದು ನಮಗೂ ಅವ್ರಿಗೂ ಋಣ ಇಲ್ಲ ಅಂತ ಹೇಳಿ ಬಿಟ್ಬಿಡ್ಬೇಕು. ನೋಡಿ, ಇಲ್ಲಿ ನಾವು ಕೊಡ್ತಿರೋ ಅಂತ ರೆಮಿಡಿ ಯಾರಿಗೂ ತೊಂದರೆ ಕೊಡದೇನೆ, ಇದು ನಿಜವಾದ ಪ್ರೀತಿ, ನಿಜವಾದ ವಿಶ್ವಾಸ ಇದ್ರೆ ಮಾತ್ರ, ಹೊಂದಾಣಿಕೆ ಇದ್ರೆ ಮಾತ್ರ ನೀವು ಇದನ್ನೆಲ್ಲವನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಯಾವುದೇ ಒಂದು ಫೋರ್ಸು ಇಲ್ಲಿ ಕೆಲಸನೇ ಮಾಡಲ್ಲ ಅಂದಾಗ ನೀವು ಫೋರ್ಸ್ ಮಾಡಿ ಯಾವುದನ್ನು ಮಾಡಕ್ಕೆ ಹೋಗಬೇಡಿ ಅಂತಾನೆ ನಾನಿಲ್ಲಿ ಹೇಳುವಂಥದ್ದು. ಹಾಗೆ ಇಲ್ಲಿ ಮತ್ತೊಂದು ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಯಾರೆಲ್ಲ ಇವಾಗ ತುಂಬಾನೇ ನಮಗೆ ಈ ಒಂದು ಎಲ್ಲದನ್ನೂ ಮೀರಿರುವಂಥದ್ದು ತುಂಬಾ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಯಂತ್ರವನ್ನ ತಗೊಂಡು ಬಂದಿದ್ದೀನಿ. ಆ ಯಂತ್ರವನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಫೋಟೋನು ಹಾಕ್ತೀವಿ. ಓಕೆ, ಈ ಒಂದು ಯಂತ್ರ ಹತ್ರದಿಂದ ತೋರಿಸ್ತೀನಿ, ಬಟ್ ಫೋಟೋ ಹಾಕ್ತೀನಿ. ಈ ಒಂದು ಯಂತ್ರ ಇಲ್ಲಿ ನಾನು ವೈಟ್ ಶೀಟ್ ಅಲ್ಲೇ ತಗೊಳ್ಳಿ, ಹಾಗೆ ರೆಡ್ ಇಂಕ್ ಅಲ್ಲೇನೆ ಬರೀರಿ. ಸೊ ಇಲ್ಲಿ ಪಾರ್ಟ್ನರ್ ನೇಮ್ ಅನ್ನ ಹಾಕಿ, ಇಲ್ಲಿ ನಿಮ್ಮ ನೇಮ್ ಅನ್ನ ಹಾಕಿ ಈ ಒಂದು ಯಂತ್ರವನ್ನ ನೀವು ಬರೀರಿ. ಈ ಒಂದು ಯಂತ್ರವನ್ನು ಬರೆದು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ರಾತ್ರಿ ನೀವು ಮಲಗ್ತೀರಿ ಅಲ್ವೋ, ಪಿಲ್ಲೋ ಕೆಳಗಡೆಗೆ ಈ ಯಂತ್ರವನ್ನ ಇಟ್ಕೊಳ್ಳಿ. ಇಲ್ಲಿ ಒಂದಷ್ಟು ರೂಲ್ಸ್ಗಳಿದಾವೆ. ಈ ಒಂದು ಯಂತ್ರವನ್ನ ಬರಿಬೇಕಾದ್ರೆ ನೀವು ಹೆಂಡತಿ ಬರೆದ್ರೆ ಗಂಡನನ್ನ ಸಂಪೂರ್ಣವಾಗಿ ಇಂಟೆನ್ಷನ್ನಲ್ಲಿ ಹಸ್ಬೆಂಡ್ನ ನೆನೆಸ್ಕೊಂಡು ಅವರ ಒಂದು ಪ್ರೀತಿ, ಸ್ನೇಹ, ವಿಶ್ವಾಸ, ಅಂಡರ್ಸ್ಟ್ಯಾಂಡಿಂಗು, ನೀವು ಅವರು ತುಂಬಾ ಒಂದು ಕ್ಲೋಸ್ ಆಗಿ ಮಾತಾಡ್ತಾ, ನಗ್ತಾ, ಪ್ರೀತಿ ವಿಶ್ವಾಸದಲ್ಲಿ ಇರೋಂಥದ್ದನ್ನ ವಿಜುವಲೈಸ್ ಮಾಡ್ತಾ ನಾನು ನನ್ನ ಹಸ್ಬೆಂಡು ತುಂಬಾ ಚೆನ್ನಾಗಿದ್ದೀವಿ, ನಮ್ಮ ರಿಲೇಶನ್ಶಿಪ್ ಅಲ್ಲಿ ಬಂದಿರೋಂಥ ಎಲ್ಲ ತರದ ನೆಗೆಟಿವ್ ಹೊರಟೋಯ್ತು, ದ್ವೇಷ, ಅಸೂಯೆ, ಜಗಳ ಎಲ್ಲದೂ ಹೊರಟೋಗಿದೆ ಅಂತ ಹೇಳಿ ಈ ಒಂದು ಯಂತ್ರವನ್ನು ಬರೆದು ನೀವು ನಿಮ್ಮ ಒಂದು ಪಿಲ್ಲೋ ಕೆಳಗಡೆಗೆ ರಾತ್ರಿ ಮಲಗುವಾಗ ಇದನ್ನ ಇಟ್ಕೊಂಡು ಮಲಗಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪರ್ಸನಲ್ ವ್ಯಾಲೆಟ್ ಏನಿದೆಯಲ್ಲ ಅದರಲ್ಲಿ ನೀವು ಇಟ್ಕೊಳ್ಳಿ ಅಂತಾನು ಹೇಳ್ತೀನಿ ನಾನು. ಹಾಗೆ ಹಸ್ಬೆಂಡ್ ಆಗಿದ್ರೆ ಹಸ್ಬೆಂಡು ಕೂಡ ನಿಮ್ಮ ಹೆಂಡತಿ ಜೊತೆಲಿ ನೀವು ಎಷ್ಟು ಪ್ರೀತಿ ವಿಶ್ವಾಸದಿಂದ ಇದೀರಿ ಅನ್ನೋದನ್ನ ವಿಜುವಲೈಸ್ ಮಾಡ್ತಾ ನೀವು ಈ ಯಂತ್ರವನ್ನ ಬರೆದು ನಿಮ್ಮ ಪಿಲ್ಲೋ ಕೆಳಗಡೆಗೆ ಇಟ್ಕೊಳ್ಬಹುದು, ನಿಮ್ಮ ವ್ಯಾಲೆಟ್ ಅಲ್ಲಿ ಸಹ ಇಟ್ಕೊಳ್ಬಹುದು. ಇನ್ನ ಡೈವರ್ಸ್ ಆಗ್ಬಿಟ್ಟಿದೆ, ಅಪ್ಲೈ ಮಾಡ್ಬಿಟ್ಟಿದೀವಿ ಅನ್ನೋರು ಕೂಡ ಈ ಯಂತ್ರವನ್ನ ಬರೆದು ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಳ್ಳಿ.
ನನ್ನ ಡೈವರ್ಸ್ ಆಗಲೇ ಇಲ್ಲ, ನಾನು ನನ್ನ ಹಸ್ಬೆಂಡು ಮತ್ತೆ ಒಂದಾಗಿದ್ದೀವಿ, ಮಧ್ಯದಲ್ಲಿ ಬಂದಂಥ ಎಲ್ಲ ಥರದ ನೆಗೆಟಿವ್ ಹೊರಟೋಯ್ತು ಅಂತೇಳಿ ಇದನ್ನು ನೀವು ಮಾಡ್ಕೊಳ್ಳಿ. ಹಾಗೆ ಯಾರಿಗೆಲ್ಲ ಎಂಗೇಜ್ಮೆಂಟ್ ಆಗಿದೆ, ಯಾರೆಲ್ಲ ಒಬ್ರನ್ನೊಬ್ರು ತುಂಬ ಪ್ರೀತಿ ಮಾಡ್ತಾ ಇದ್ದೀರಿ, ನಿಮಗೆ ಬಾಯ್ ಫ್ರೆಂಡ್ ಇದ್ದಾರೆ, ಗರ್ಲ್ ಫ್ರೆಂಡ್ ಇದ್ದಾಳೆ, ಇನ್ನೇನು ನಾವು ಮದುವೆ ಮಾತುಕತೆ ಆಡ್ತಾ ಇದ್ದೀವಿ ಅಂತ ಅನ್ನೋರು ಕೂಡ ಈ ಯಂತ್ರವನ್ನು ಬರಿಬಹುದು. ಇಲ್ಲಿ ಒನ್ ಸೈಡ್ ಲವ್ ಇದೆ ಅಂದರೆ ವರ್ಕ್ ಆಗೋದಿಲ್ಲ, ಹೇಳಿದ್ದೀನಿ ನಾನು. ಯಾವುದೇ ಒಂದು ಫೋರ್ಸ್ ಇರಬಾರ್ದು, ಎರಡು ಕಡೆಯಿಂದನೂ ಈ ಸೇಮ್ ವೇವ್ ಲೆಂತ್ ಅಂತೀವಿ ಅಲ್ವಾ, ಈ ಈಕ್ವಲ್ ವೈಬ್ರೇಷನ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು, ಎರಡು ಸೋಲ್ಗಳು ಮ್ಯಾಚ್ ಆಗಬೇಕು. ಅಲ್ಲಿ ಮಧ್ಯದಲ್ಲಿ ಏನಾದರೂ ಕೆಟ್ಟದ್ದಾಗಿದ್ರೆ, ನೆಗೆಟಿವ್ ಆಗಿದ್ರೆ, ಇನ್ನು ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ ಕೆಲವೊಂದು ಏನಾದರೂ ಸಂಚುಗಳು ನಡೆದಿದ್ರೆ ಮಾತ್ರ ಈ ಯಂತ್ರ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಸೊ ಇಷ್ಟು ಈ ಯಂತ್ರವನ್ನು ನಾನು ಕೊಟ್ಟಿದ್ದೀನಿ. ಸೊ ಹೋಳಿ ಹುಣ್ಣಿಮೆಯ ದಿನ ಸೊ ಮಂತ್ರ, ಯಂತ್ರ ಹಾಗೂ ಈ ರೆಮಿಡಿಯನ್ನು ಯಾರೆಲ್ಲ ಮಾಡ್ಕೊಳ್ತೀರೋ ಆದಷ್ಟು ಬೇಗ ನಿಮಗೆ ಉತ್ತರ ಬರುತ್ತೆ ಅಂತ ಹೇಳ್ತಾ, ಮತ್ತೊಂದು ಹೋಳಿಯ ಹುಣ್ಣಿಮೆಯಲ್ಲಿ ಮಾಡ್ಕೊಳ್ಳೋಕ್ಕೆ ತುಂಬಾನೇ ರೆಮಿಡೀಸ್ ಇದೆ. ಇದು ಎಲ್ಲದೂ ಹೋಳಿ ಹುಣ್ಣಿಮೆಯ ಸಂದರ್ಭಕ್ಕೆ ಅಂತಾನೆ ನಾನು ತಗೊಂಡು ಬರ್ತಾ ಇರುವಂತ ಈ ಒಂದು ರೆಮಿಡೀಸು ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ, ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ಮುಂದೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ತಗೊಂಡು ಬರ್ತಾ ಇದ್ದೀನಿ. ಹೋಗಿ ಬರಲಾ? ನಮಸ್ಕಾರ.